ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಹಾಗಿದ್ರೆ ಏನು ಆ ಗುಡ್ ನ್ಯೂಸ್? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಕಚೇರಿಗಳಲ್ಲಿ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಇದೀಗ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಕೆಲಸದ ಒತ್ತಡದಿಂದಾಗಿ ಬಳಸಲಾಗದ ರಜೆಗಳು ವರ್ಷದ ಕೊನೆಯಲ್ಲಿ ವ್ಯರ್ಥವಾಗುವಂತಹ ಆತಂಕ ಇನ್ಮುಂದೆ ಇರುವುದಿಲ್ಲ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವಂತಹ ಹೊಸ ಕಾರ್ಮಿಕ ಸಂಹಿತೆ 2025 ಇದೀಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡಿದೆ. ಹಾಗಿದ್ರೆ ಇದರಿಂದ ಏನು ಪ್ರಯೋಜನಗಳು ಸಿಗಲಿದೆ? ಮೊದಲನೇದಾಗಿ, ಪ್ರತಿ ವರ್ಷ ಲೀವ್ ಎನ್ಕ್ಯಾಶ್ಮೆಂಟ್ ಸೌಲಭ್ಯ. ಹಳೆಯ ನಿಯಮದಂತೆ ಉದ್ಯೋಗಿಗಳು ತಮ್ಮ ಉಳಿದ ರಜೆಯ ಹಣವನ್ನು ಪಡೆಯಲು ಕೆಲಸ ಬಿಡುವವರೆಗೆ ಅಥವಾ ನಿವೃತ್ತಿಯಾಗುವವರೆಗೆ ಕಾಯಬೇಕಿತ್ತು. ಆದರೆ ಹೊಸ ನಿಯಮದ ಪ್ರಕಾರ ಉದ್ಯೋಗಿಗಳು ಪ್ರತಿ ವರ್ಷದ ಕೊನೆಯಲ್ಲಿ ತಮ್ಮ ಖಾತೆಯಲ್ಲಿರುವ ಹೆಚ್ಚುವರಿ ರಜೆಗಳನ್ನು ನಗದಾಗಿ ಪರಿವರ್ತಿಸಿಕೊಳ್ಳಬಹುದು. ಎರಡನೇದಾಗಿ, ಕೇವಲ 6 ತಿಂಗಳ ಕೆಲಸಕ್ಕೆ ರಜೆ ಅರ್ಹತೆ. 1948 ಹಳೆಯ ಕಾರ್ಖಾನೆ ಕಾಯ್ದೆಯಡಿ ಉದ್ಯೋಗಿಯೊಬ್ಬರು ಗಳಿಕೆ ರಜೆಯನ್ನು ಪಡೆಯಲು ಅಂದರೆ ಅರ್ನ್ಡ್ ಲೀವ್ ಅನ್ನು ಪಡೆಯಲು ವರ್ಷದಲ್ಲಿ ಕನಿಷ್ಠ 240 ದಿನ ಕೆಲಸ ಮಾಡಬೇಕಿತ್ತು. ಆದರೆ ಹೊಸ ಸಂಹಿತೆಯಲ್ಲಿ ಈ ಮಿತಿಯನ್ನು 180 ದಿನಗಳವರೆಗೆ ಅಂದರೆ ಸುಮಾರು 6 ತಿಂಗಳಿಗೆ ಇಳಿಸಲಾಗಿದೆ. ಮೂರನೇದಾಗಿ, ರಜೆಯನ್ನು ನಿರಾಕರಣೆ ಮಾಡಿದರೆ ಅದು ರದ್ದಾಗುವುದಿಲ್ಲ. ಕೆಲಸದ ಒತ್ತಡದ ನೆಪದಲ್ಲಿ ಮ್ಯಾನೇಜರ್ಗಳು ರಜೆಯನ್ನು ನೀಡಲು ನಿರಾಕರಿಸುವುದು ಸಾಮಾನ್ಯ. ಈ ಮೊದಲು ಇಂತಹ ರಜೆಗಳು ವರ್ಷದ ಕೊನೆಯಲ್ಲಿ ರದ್ದಾಗ್ತಾ ಇದ್ವು. ಆದರೆ ಹೊಸ ನಿಯಮದಂತೆ ಕಂಪನಿಯು ರಜೆ ನೀಡಲು ನಿರಾಕರಣೆ ಮಾಡಿದರೆ ಆ ರಜೆಗಳು ಲ್ಯಾಪ್ಸ್ ಆಗುವುದಿಲ್ಲ. ಅಂತಹ ರಜೆಗಳನ್ನು ಯಾವುದೇ ಮಿತಿ ಇಲ್ಲದೆ ಮುಂದಿನ ವರ್ಷಕ್ಕೆ ವರ್ಗಾಯಿಸಬಹುದು. ಅದೇ ರೀತಿ ಹೆಚ್ಚುವರಿ ರಜೆಗಳಿಂದ ಹೆಚ್ಚಿನ ಸಂಪಾದನೆಯನ್ನ ಮಾಡಬಹುದು. ಉದ್ಯೋಗಿಗಳು ಗರಿಷ್ಠ 30 ದಿನಗಳ ರಜೆಯನ್ನ ಮಾತ್ರ ಮುಂದಿನ ವರ್ಷಕ್ಕೆ ವರ್ಗಾಯಿಸಲು ಅವಕಾಶ ಇರುತ್ತೆ. ಇನ್ನು ಈ ಸೌಲಭ್ಯ ಯಾರಿಗೆ ಅನ್ವಯವಾಗುತ್ತೆ? ಮ್ಯಾನ್ಯಲ್ ಆಗಿರಲಿ, ಅನ್ಸ್ಕಿಲ್ಡ್ ಆಗಿರಲಿ, ಇನ್ನು ತಾಂತ್ರಿಕ ಮತ್ತು ಕ್ಲರಿಕಲ್ ಕೆಲಸ ಮಾಡುವವರು, ಇನ್ನು ಮಾಸಿಕ 18,000ಕ್ಕಿಂತ ಕಡಿಮೆ ವೇತನ ಪಡೆಯುವವರು. ಆದರೆ ತಿಂಗಳಿಗೆ 18,000ಕ್ಕಿಂತ ಹೆಚ್ಚು ಸಂಬಳ ಪಡೆಯುವ ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು ಮತ್ತು ಆಡಳಿತಾತ್ಮಕ ಹುದ್ದೆಗಳಲ್ಲಿರುವವರಿಗೆ ಈ ರಜೆ ನಗದೀಕರಣದ ವಿಶೇಷ ಪ್ರಯೋಜನಗಳು ಅನ್ವಯಿಸದೇ ಇರಬಹುದು. ಅಲ್ಲದೆ ಆಯಾ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಿದ ನಂತರವೇ ಆಯಾ ರಾಜ್ಯಗಳಲ್ಲಿ ಈ ನಿಯಮ ಕೂಡ ಜಾರಿಗೆ ಬರಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.